ಕಾತ್ಯಾಯಿನಿ ದೇವಿ ನವದುರ್ಗೆಯ 6ನೇ ರೂಪವಾಗಿ ಪೂಜಿಸಲ್ಪಡುವ ಮಹಾಶಕ್ತಿ. ದೇವಿ ದುರ್ಗೆಯ ಅತ್ಯಂತ ಶಕ್ತಿಶಾಲಿ ಅವತಾರಗಳಲ್ಲಿ ಒಬ್ಬಳು. ಒಂದು ಕಾಲದಲ್ಲಿ ಮಹಿಷಾಸುರ ಎಂಬ ರಾಕ್ಷಸನು ದೇವತೆಗಳನ್ನು ಮನುಷ್ಯರನ್ನೂ ತುಂಬಾ ಕಾಡುತ್ತಿದ್ದನು. ಅವನ ಅಹಂಕಾರ ಮತ್ತು ದುಷ್ಟತನ ದಿನದಿಂದ ದಿನಕ್ಕೆ ಹೆಚ್ಚುತ್ತಿತ್ತು. ದೇವತೆಗಳು ಅವನಿಂದ ತುಂಬಾ ಸಂಕಟ ಅನುಭವಿಸಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಬಳಿಗೆ ಹೋಗಿ ಸಹಾಯ ಕೇಳಿದರು. ಆ ಸಮಯದಲ್ಲಿ ಎಲ್ಲಾ ದೇವತೆಗಳ ಶಕ್ತಿಗಳು ಒಂದಾಗಿ ಒಂದು ಮಹಾದಿವ್ಯ ರೂಪವನ್ನು ಸೃಷ್ಟಿಸಿತು. ಆ ದಿವ್ಯ ರೂಪವೇ ಕಾತ್ಯಾಯಿನಿ ದೇವಿ. ಋಷಿ ಕಾತ್ಯಾಯನರು ದೇವಿಯನ್ನು ತಮ್ಮ ಮಗಳಾಗಿ ಪಡೆಯಲು ತಪಸ್ಸು ಮಾಡಿದ್ದರು. ಅವರ ಭಕ್ತಿಯಿಂದ ಸಂತುಷ್ಟಳಾದ ದೇವಿ ಅವರ ಆಶ್ರಮದಲ್ಲಿ ಜನಿಸಿದಳು. ಆದ್ದರಿಂದ ಅವಳಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂತು. ಕಾತ್ಯಾಯಿನಿ ದೇವಿ ಸಿಂಹದ ಮೇಲೆ ಆರೂಢಳಾಗಿ 4 ಕೈಗಳಲ್ಲಿ ಕತ್ತಿ, ಕಮಲ ಮತ್ತು ಆಶೀರ್ವಾದ ಮುದ್ರೆಯನ್ನು ಹಿಡಿದು ಪ್ರಕಾಶಿಸುತ್ತಿದ್ದಳು. ಅವಳ ಮುಖದಲ್ಲಿ ಶಾಂತಿಯಿದ್ದರೂ ದುಷ್ಟರ ಮೇಲೆ ಭಯಾನಕ ಶಕ್ತಿ ಹೊಳೆಯುತ್ತಿತ್ತು. ಮಹಿಷಾಸುರನು ದೇವಿಯೊಂದಿಗೆ ಭಯಾನಕ ಯುದ್ಧ ಮಾಡಿದರು. ಹಲವು ದಿನಗಳ ಯುದ್ಧದ ನಂತರ ಕಾತ್ಯಾಯಿನಿ ದೇವಿ ತನ್ನ ದಿವ್ಯ ಶಕ್ತಿಯಿಂದ ಮಹಿಷಾಸುರನನ್ನು ಸಂಹರಿಸಿದಳು. ದೇವತೆಗಳು ಸಂತೋಷದಿಂದ ದೇವಿಯನ್ನು ಸ್ತುತಿಸಿದರು. ಅಂದಿನಿಂದ ಕಾತ್ಯಾಯಿನಿ ದೇವಿಯನ್ನು ಶೌರ್ಯ, ಧೈರ್ಯ ಮತ್ತು ಧರ್ಮದ ಸಂಕೇತವಾಗಿ ಪೂಜಿಸಲಾಗುತ್ತದೆ. ನವರಾತ್ರಿಯ 6ನೇ ದಿನ ಅವಳಿಗೆ ವಿಶೇಷ ಪೂಜೆ ನಡೆಯುತ್ತದೆ. ವಿವಾಹ ವಿಳಂಬವಾಗಿರುವ ಯುವತಿಯರು ಕಾತ್ಯಾಯಿನಿ ದೇವಿಯನ್ನು ಭಕ್ತಿಯಿಂದ ಪೂಜಿಸಿದರೆ ಉತ್ತಮ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಈ ಕತೆ ನಮಗೆ ಹೇಳುವುದು ಏನೆಂದರೆ, ದುಷ್ಟತನ ಎಷ್ಟೇ ಬಲವಾಗಿದ್ದರೂ ಸತ್ಯ ಮತ್ತು ಧರ್ಮದ ಶಕ್ತಿ ಅದನ್ನು ಜಯಿಸುತ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ದ ನೆಸ್ಕೋರ್ಚೂನ್ ವರ್ಲ್ಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.